R1 न्यूज़ में आपका स्वागत है। मैं आपके साथ फरहान नाज़। ವಿಜಯಪುರ ನಗರದಲ್ಲಿ ಮತದಾನ ಇನ್ನೇನು 2 ದಿನ ಉಳಿದಿದೆ. ಮತದಾರ ಬಾಂಧವರಲ್ಲಿ ವಿನಂತಿ ಏನು ಮಾಡ್ಕೋತಿದ್ದೀನಪ್ಪ ಅಂತಂದ್ರೆ, ಒಬ್ಬರು ಹೇಳ್ತಾರೆ BJPಯ ಇಲ್ಲಿನ ಅಭ್ಯರ್ಥಿ ಇವರೆಲ್ಲ ಗುಂಡಾಗಳು, ಇವರಿಗೆಲ್ಲ ಓಟ್ ಹಾಕ್ಬೇಡ್ರಿ, ಇದನ್ನ ಮಾಡಬೇಡ್ರಿ. ಅಲ್ರಿ, ಗುಂಡಾಗಳದಾರೋ ಏನದಾರೋ ನಿಮಗೆ ಗೊತ್ತಿದ್ದಿಲ್ಲ? 2013 ಇದ್ದಾಗ ಯಾಕೆ ಟೊಪ್ಪಿಗೆ ಹಾಕೊಂಡು ನಮಾಜ್ ಮಾಡೋ ಮುಂದಾಗ ಗೊತ್ತಿದ್ದಿಲ್ಲ ಗುಂಡಾಗಳದಾರ ಯಾರದಾರ ಅಂತೇಳಿ? 2013 JDSನಾಗ ನಿಂತಾಗ ಗುಂಡಾಗಳು ಇದ್ದಿದ್ದಿಲ್ಲ, ಅವರು ಗುಂಡಿದ್ದೀರ ಮತ್ತು ನೀವು ಹಂಗೆ ನೀವು ಅಭಿವೃದ್ಧಿ ಮಾಡ್ತಿದ್ರೆ ಅಭಿವೃದ್ಧಿ ಹೆಸರಿನ ಮೂಲಕ ಓಟ್ ಕೇಳಬೇಕು. ಜಾತಿ ರಾಜಕಾರಣ ಮಾಡೋದು ನಿಮ್ಮ ಮನೆ ಬಾಗಿಲು ಒಳಗಿರಬೇಕು. ಯಾವಾಗಲೂ ಆ ಚೌಕಟ್ಟನ್ನು ಮೀರಬಾರ್ದು. ಯಾಕಂದರೆ ಎಲ್ಲ ಜಾತಿಗಳನ್ನ ಹೆಮ್ಮೆಯಿಂದ ಆರಾಧಿಸಬೇಕು, ಪೂಜಿಸಬೇಕು. ಅದನ್ನು ಮತ್ತೊಬ್ಬರ ಯಾರ್ದಾರ ಜಾತಿಗೆ ಬೈಯೋದಾಗಿರಲಿ ತೆಗೊಳ್ಳೋದಾಗಿರಲಿ ಮಾಡಬಾರ್ದು. ನೀವು ಅಭಿವೃದ್ಧಿ ಮಾಡಿರಂತೀರಿ, ಸಿಮೆಂಟ್ ರೋಡ್ ಮಾಡಿರಿ ಎಲ್ಲ ಕಡೆ. ಹೆಂಗೆ ಮಾಡಿರಪ್ಪ ಅಂತಂದ್ರೆ ತಳ ಡಾಂಬರ್ ರೋಡ್ ಅದರಿ, ಹಾಡ್ಲಾರೆ ಮೇಲೆ ಮಾಡಿರಿ. ಎಲ್ಲ ಪರ್ಸೆಂಟೇಜ್ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ RTI ಕಾರ್ಯಕರ್ತನಾಗಿ ಕೆಲವೊಂದು ಕ್ವಶನ್ಗಳು ಕೇಳೀನಿ. ಈಗಾಗಲೇ ಲೋಕಾಯುಕ್ತ ಕೇಸ್ ಇದೆ, ಅದನ್ನು ಮಾತಾಡಬಾರ್ದು. ಯಾಕಂದ್ರೆ ನೀತಿ ಸಂಹಿತೆ ಅದ, ಅವು ಯಾಕೆ ಕೆಲವೊಂದು ಕಟ್ಟುನಿಟ್ಟೆ ಇರ್ತಾವೆ. ಆ ಕ್ರಮಗಳನ್ನು ನಾನು ಪಾಲನೆ ಮಾಡ್ತೀನಿ. ಇನ್ನೊಂದು, ಈ ವಿಧಾನಸಭಾ ಕ್ಷೇತ್ರ ಇತಿಹಾಸ ನಿರ್ಮಾಣ ಮಾಡುತ್ತದೆ. ಒಂದೇ ಸ್ಪಷ್ಟ ಉತ್ತರ ಯಾಕೆ ಕೊಡ್ತೀನಪ್ಪ ಅಂತಂದ್ರೆ, ಈ ಇತಿಹಾಸ ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಮತದಾರರು ಮತದಾನ ಮಾಡುವ ಮೂಲಕ ಯಾಕೆ ಇತಿಹಾಸ ಆಗ್ತದೆ? ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎನ್ನುವ ಭಾವೈಕ್ಯತೆಯಿಂದ ಮತದಾನ ಮಾಡಿ ಅತಿ ಹೆಚ್ಚಿನ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಯಾಕ್ರಿ ಸರ ಹಿಂಗಂತೀರಿ ನೀವು ಅಂತ ಕೇಳ್ಬೋದು ವೀಕ್ಷಕರು. ಮತ್ತು ಆದಿಲ್ ಶಾಹಿಯನ್ನು ಯಾವ ಹಿಂದೂ ದೇವಾಲಯಗಳನ್ನು ಹೊಡೆದಿದ್ದಾನೋ ಅಥವಾ ಯಾವ ಗುಡಿ ಗುಂಡಾಂತರಗಳೇ ಹೊಡೆದಿದ್ದಾನೋ, ಏನು ದಬ್ಬಾಳಿಕೆ ಮಾಡಿದಾನೋ? ಹಾಂ, ಹೌದಲ್ರಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನೋಡ್ಬೋದು, ನರಸಿಂಹದೇವ್ರ ಗುಡಿ ಕಟ್ಟಿಸ್ಕೊಟ್ಟಿದ್ದ ಆ ಪುಣ್ಯಾತ್ಮನ. ಹಾಂ, ಇಲ್ಲಿ ಬೊಮ್ಮನಹಳ್ಳಿ ಅಂತ ಬರ್ತದೆ ತಿಡ್ಗುಂದಿವಲ್ಲಿ. ಯಾರೋ ಒಬ್ಬ ಸಂತ ನೀರು ಮೇಲೆ ಕೆರೆ ಮೇಲೆ ಕುಂತು ಧ್ಯಾನ ಮಾಡೋ ಮುಂದಾಗಿ ಕೇಳ್ತಾನೆ, ನನ್ನ ಆಸ್ಥಾನಕ್ಕೆ ಬಾ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ ಸಂತರು, ನಾ ಇಲ್ಲೇ ಇರ್ತೀನಿ ಅಂತೇಳಿ. ಅಲ್ಲೊಂದು ಮಠ ಕಟ್ಟಿಸ್ಕೊಡ್ತಾರೆ, ಅದು ಗವಿ ಮಠ ಅಂತೇಳಿ. ನಮ್ಮ ಅಡ್ರೆಸ್ ಎಲ್ಲ ಮತ್ತೆ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ಇಲ್ಲೇ ಒಂದು ಚಿಮ್ಮಲಿಗೆ ಅಂತ ಹೇಳಿದಾರೆ ರೀ, ನಿಮ್ಗೆ ಗೊತ್ತಿರ್ಬೋದು, ಆಲಮಟ್ಟಿ ಹತ್ರ. ಅಲ್ಲಿ ಒಬ್ಬರು ತಪೋ ಮುನಿ ಅಂತ ಒಬ್ಬ ವ್ಯಕ್ತಿ, ಅವರು ರಾಜ ಋಷಿಗಳು ಈ ಸೈನ್ಯ ಯುದ್ಧಕ್ಕೆ ಹೋದಾಗ ಕಮಂಡಲದಿಂದ ನೀರು ಹಾಕ್ತದೆ. ಆ ನೀರು ಹಾಕಿಂದ ಇಡೀ ಸೈನ್ಯ ಕುಡಿತದೆ. ಒಂದು ಕಮಂಡಲ ಅಂದರೆ ಇಷ್ಟು ಸಿಕ್ಕದಿರ್ತದೆ. ಅದಕ್ಕೆ ಮೆಚ್ಚಿ ನನ್ನ ಕೂದ್ರಿ ಎಲ್ಲಿ ತನಕ ಓಡ್ತದೆ ಓಡ್ರಿ ಸ್ವಾಮಿಗಳ, ಅಲ್ಲಿ ತನಕ ಜಾಗ ಬರೆದು ಕೊಡ್ತೀವಿ. ಇಂಥ ವ್ಯಕ್ತಿಗಳು ಈ ನಗರದ ಪ್ರದೇಶದಲ್ಲಿ ಈ ಜಿಲ್ಲೆಯಲ್ಲಿ ಇರುವಂತಾಗ ನೀವು ದಿನಕ್ಕೊಂದು ಮಾತಾಡೋದು, 13ಕ್ಕೊಂದು ಬೇರೆ ರೀತಿ, 18ಕ್ಕೊಂದು ಬೇರೆದು, 23ದಾಗ ಅಭಿವೃದ್ಧಿನ ಅಂತೀರಿ, ಈ ಕಡೆ ಜಾತಿನೂ ಅಂತೀರಿ, ಈ ಕಡೆ ಹಿಂದುತ್ವ ಅಂತೀರಿ. ನಿಮ್ಮ ಅಜೆಂಡಾ ಬರೋಬರಿಲ್ಲ. ಇದಕ್ಕೋಸ್ಕರ ಮತದಾರರು ಯಾವುದೇ ರೀತಿಯಿಂದ ಆಸ್ಪದ ಕೊಡದೆ, ಯಾವುದೇ ಸಂಶಯ ಇರುವಂಥ ಆಸ್ಪದವನ್ನು ಕೊಡದೆ ಪ್ರಚಂಡ ಮತಗಳಿಂದ ಅಂದರೆ ಸ್ಪಷ್ಟ ಮತ ಮಾಡುವ ಮೂಲಕ, ಮತದಾನ ಮಾಡುವ ಮೂಲಕ ಅಬ್ದುಲ್ ಹಮೀದ್ ಮುಷರಿಫ್ ಅವರಿಗೆ ಮತದಾನ ಮಾಡಬೇಕು. ಅವ್ರು ಯಾವುದೇ ರೀತಿಯಿಂದ ಗುಂಡ ಇಲ್ಲ, ಯಾರ್ದಾರ ಆಸ್ತಿನೂ ನುಂಗಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಫ್ರಾಡ್ ಬಿಸ್ನೆಸ್ ಮಾಡ್ತಾವ್ರು. ಫ್ರಾಡ್ ಬಿಸ್ನೆಸ್ ಮಾಡೋರು ಎಷ್ಟು ಮಂದಿ ಇಲ್ಲ, ನೀವು ಎಷ್ಟೆಷ್ಟು ಮಾಡಿದ್ರು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ಅದಕ್ಕೆಲ್ಲ ಬೇಡ ಸರಿ, ಹೆಚ್ಚಿಗೆ ಮಾತಾಡೋದು ಬೇಡ. ಮತ್ತು ನಾ ಏನಾರು ಹೆಚ್ಚಿಗೆ ಮಾತಾಡಿದ್ರೆ ಮತ್ತು ನಮ್ಮಲ್ಲಿ ಸುಮ್ಮನೆ ಏನಾರು ಇದು ಮಾತಾಡ್ತೀರಿ ನೀವು. ಫೇಸ್ಬುಕ್ನಾಗ ಕಮೆಂಟ್ ಹೊಡಿದು, ಯೂಟ್ಯೂಬ್ನಾಗ ಕಮೆಂಟ್ ಹೊಡಿರಣ್ಣವ್ರು. ನಾನು ಒಬ್ಬ ಲೀಡ್ರ್ ಅದನ್ನು ಕಮೆಂಟ್ ಹೊಡಿತೀರಿ. ನಾವು ಉತ್ತರ ಕೊಡೋಕೆ ಹೋಗಲ್ಲ. ಉತ್ತರ ಯಾವಾಗ ಇತ್ತಪ್ಪ ಅಂತಂದ್ರೆ, ಇದು ಕೊಡೋದಂದ್ರೆ 13 ತಾರೀಕಿಗೆ 13 ತಾರೀಕಿಗೆ ಸ್ಪಷ್ಟ ಉತ್ತರವನ್ನು ಕೊಟ್ಟು ದಿಟ್ಟ ನಿರ್ಧಾರದ ಮೂಲಕ ನಾವು ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಗರ ಶಾಸಕರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಿದ್ದಾರೆ, ನಾನು ಸಾಕಷ್ಟು ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿ. ಸರ್ ಅದೇ ಹೇಳಿದಲ್ರಿ, ಅಗಳೇನೆ ಹೇಳಿಲ್ಲಲ್ರಿ. ಡಾಂಬರ್ ರೋಡ್ ಮೇಲೆ CC ರೋಡ್ ಮಾಡೋದು ದೊಡ್ಡ ಆಗೋದಲ್ರಿ, ಹಾಡಿ ಮಾಡ್ಬೇಕು ರೀ, ಚಂದಾಗಿ ಮಾಡಬೇಕು. RL ಗೊತ್ತಿಲ್ಲ ರೀ. RL ಅಂದ್ರೆ ಏನು ಗೊತ್ತೇನು ಸರ್? ರೆಡ್ಯೂಸ್ ಲೆವೆಲ್. ಎಲ್ಲಿ ನೀರಿನ ತಗ್ಗು ಪ್ರದೇಶದ, ಎಲ್ಲಿ ಹತ್ತಿರದ, ಅಲ್ಲಿ ಇಲ್ಲೇ ಇಲ್ರಿ. ಇಲ್ಲೇ ರೋಡ್ಗಳು ನೋಡ್ರಿ, ನೀವು ಸ್ಕ್ಯಾನ್ ಮಾಡಿರಿ ಗೊತ್ತಾಗ್ತದೆ ನಿಮ್ಮ ಮೊಬೈಲಿಂದ. ಹೆಂಗೆ ನೀರು ನಿಂದಿರ್ತಾವೆ ಗೊತ್ತೇನ್ರಿ? ಈ ನಿವಾಸಿಗಳಿಗೆ ಕೇಳ್ರಿ, 14 ನಂಬರ್ ವಾರ್ಡ್ ನಂಬರ್ ನಿವಾಸಿಗಳಿಗೆ ಕೇಳ್ರಿ, ಎಷ್ಟು ನೀರು ನಿಂದಿರ್ತಾವೆ ಏನಿಲ್ಲ ಅಂತೇಳಿ. ನನ್ನ ಲೆಫ್ಟ್ ಸೈಡ್ ಕಾಣುತ್ತಲ್ರಿ, ಅಲ್ಲೇ ಹೋಗಿ ಕೇಳ್ರಿ, ಅವ್ರ ಮನೆಗೆ ಎಷ್ಟು ತ್ರಾಸ ಅದ ಅಂತೇಳಿ. ಅವಾಗ ಗೊತ್ತಾಗ್ತದೆ. ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಅಲ್ರಿ, ಸುಮ್ಮನೆ ಮಾಡಿದ್ರೆ. ನಾನು ಮಾಡ್ತೀನಿ ಅಭಿವೃದ್ಧಿ. ಕರೆಕ್ಟ್ ಆದಂಥ ಒಂದು ಅಭಿವೃದ್ಧಿ ಇರಬೇಕು, ಸೈಂಟಿಫಿಕ್ ರೀಸನ್ಸ್ ಇರಬೇಕು. ಏನು ಸರಿ ಈಗ ಮಾಡತ್ತಿಲ್ಲ CC ರೋಡ್ಗಳಿಂದ ಆಗುವಂಥ ಅನಾಹುತ ಗೊತ್ತಂದ್ರೆ ಯಾರಿಗ್ರಿ? ಏನು ಮಳೆ ನೀರು ಏನು ಬೀಳ್ತದಲ್ಲ, ಭೂಮಿ ಇಂಕೋಬೇಕು. ಅಂತರ್ಜಲ ಹೆಚ್ಚಾಗ್ತದೆ. CC ರೋಡ್ ಮಾಡೋದ್ರಿಂದ ಅಂತರ್ಜಲ ಹೆಚ್ಚಾಗಲ್ಲ, ಇನ್ನು ತಾಪಮಾನ ಹೆಚ್ಚಾಗ್ತದೆ, ನೀರಿನ ಅಂಶ ಕಮ್ಮಿ ಆಗ್ತದೆ ಭೂಮಿ ಒಳಗೆ. ಅದು ಗೊತ್ತಿರಬೇಕು ಮೊದಲು. ನಾ ಏನು ದೊಡ್ಡ ಇಂಜಿನಿಯರ್ ಅಲ್ಲ, ನನಗೂ ಕೆಲವೊಂದು ತಿಳುವಳಿಕೆ ಅದ, ಸ್ವಲ್ಪ ಧ್ಯಾನ ಅದ ಅಂತೇಳಿ ಮಾತಾಡ್ತೀನಿ ಅಷ್ಟೇ. ಅವ್ರ ಮನ್ಯಾಗ ಕೂತು ಆರಿಸಿ ಬರ್ತೀನಿ ಅವ್ರು ಮನ್ಯಾಗ ಕೂತು ಪತಂಗ ಆರಿಸೋರು ಏನು ಆರಿಸಿ ಬರ್ತಾವ್ರಿ ನನಗೆ ಹತ್ರ ಗೊತ್ತಿಲ್ಲ ಅಣ್ಣವ್ರ, ಅವ್ರಿಗೆ ಕೇಳಬೇಕು ನೀವು. ಈ ಸಾರ್ತಿ ಏನು ವಿಜಯಪುರದಲ್ಲಿ ಬದಲಾವಣೆ ಖಚಿತ ಅದ ರೀ. ಯಾಕಂದ್ರೆ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಅಬ್ದುಲ್ ಹಮೀದ್ ಮುಷರಿಫ್. ಇಲ್ಲೊಂದು ಬರ್ತದೆ ಮುಷರಿಫ್ ಮುಸಲ್ಮಾನ, ಇವ್ರು ಹಿಂಗೆ
ಕೆಟ್ಟವರು. ಯಾಕೆ ಸರ್ ಅವ್ರಿಗೇನು ಸಣ್ಣ ಕಡಿತದ ಸರ್ ಮುಸ್ಲ್ರು ಅನ್ನಕ? ಹಾಂ, ನೀವು ಏನಾರು ಮಾಡಿದ್ರೆ ಮಾಡ್ತಾರಲ್ಲ ಅವರು. ಇದೇ ಒಂದು ವಿಜಯೋತ್ಸವೊಳಗೆ ನಾನು ಸ್ವಲ್ಪ ತೊಗೊಂಡು ನಿಮ್ಗೆ ಹೇಳ್ತೀನಿ. ಉದ್ದೇಶಪೂರ್ವಕವಾಗಿ ಗುಲಾಲ್ ಹೋಗಿದ್ರಿ. ಯಾವ ವ್ಯಕ್ತಿ ಇರೋದಲ್ಲ ನನ್ನ ಮೇಲೆ ಹಸಿರು ಗುಲಾಲ್ ಹೋಗಿಲ್ಲ ಹೇಳ್ತೀನಿ. ಅವಾಗ ನನಗೆ ಬಂದು ಹಾಕ್ಲಿ ಶಾಲ ಹಸಿರು, ನಾ ಬಿಡ್ತೀನನ್ರಿ? ಬಿಡ್ತೀನಿ ರೀ. ಅವ್ರದೇ ಆದಂಥ ಒಂದು ಧರ್ಮ ಇರ್ತದೆ, ಅವ್ರದ್ದೇ ಆದಂಥ ಒಂದು ನೀತಿ ರಿವಾಜ್ ಇರ್ತದೆ. ಯಾರಿಗೂ ಎಷ್ಟೇ ಮಾಡಕ್ಕೆ ಹೋಗ್ಬಾರ್ದ್ರಿ. ಅವ್ರ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಆಯ್ತಂದ್ರೆ ಅವರು ಸಿಡಿದು ಹೇಳೋರಿ, ಅಂಥದ್ದು ಹಚ್ಚಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಹೇಳ್ತೀನಿ, ಎಲ್ಲ ಕಾಂಗ್ರೆಸ್ ಮತದಾರರು ಒಂದು ಏನು ನಿಮ್ಗೆ ಕಳಕಳಿ ವಿನಂತಿ ಮಾಡ್ಕೊತಿದ್ದೇನೆ ಅಂದರೆ, ಮತದಾನ ಸೂಕ್ಷ್ಮ ರೀತಿಯಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಕ್ಕೆ ಬರುವಂಥ ಎಲ್ಲ ಮತದಾರರಿಗೆ ದಯವಿಟ್ಟು ಯಾವುದೇ ಜೋರು ಗದ್ದಲ ಇಲ್ಲದೇ ಶಾಂತಯುತವಾಗಿ ಮತದಾನ ಮಾಡಿ. ಎಲ್ಲೋ ನನಗೆ ಅನ್ನಿಸ್ತದ ಏನಾರು ಮಾಡ್ಬೋದು ಅಂತೇಳಿ. ಎಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗ್ಯದ. ಅವ್ರು ಏನಾರು ಗದ್ದಲ ಮಾಡೋ ಇರ್ತಾರೆ. ಗದ್ದಲಕ್ಕೆ ಕಿವಿ ಕೊಡಬೇಡ್ರಿ, ಗಾಳಿ ಸುದ್ದಿಗೆ ಕಿವಿ ಕೊಡಬೇಡ್ರಿ. ನಗರ ಸುರಕ್ಷಿತವಾಗಿದೆ. ನಿನ್ನೆ SP ಸಾಹೇಬರು ಹೇಳಿದ್ರು, ನಗರ ಯಾವಾಗಲೂ ಸುರಕ್ಷಿತನೇ ಇರ್ತದೆ, ಸುರಕ್ಷಿತವಾಗೇ ಇದೆ. ಯಾವುದೇ ಕಿವಿ ಕೊಡದೆ ಮತದಾನ ಮಾಡಿ 10ನೇ ತಾರೀಕು. ಹಮೀದ್ ಮುಷರಫ್ ಅವರು ಏನು ಬದಲಾವಣೆ ಆಗ್ತದೆ? ಹಮೀದ್ ಮುಷರಫ್ ಅವರು ಆರಿಷ್ ಬಂದ್ರ ಹತ್ತಿಕೋರಿ ನಮ್ಮಂತ ಅವರು ಅಂದ್ರೆ ಅದಲ್ಲ, ಕೆಲವೊಬ್ಬ ವ್ಯಕ್ತಿಗಳು ಅಂದ್ರೆ ತಾಂತ್ರಿಕವಾಗಿ ಇದು ಸರಿ ಅದ, ಇದು ಕರೆಕ್ಟ್ ಅದ, ಅಭಿವೃದ್ಧಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂತೇಳಿ. ಅಭಿವೃದ್ಧಿ ಒಂದು ಸಬ್ಜೆಕ್ಟ್ ಹೇಳ್ತೀನಿ. ಈಗ ಸಾಕಷ್ಟು ಸರ್ಕಾರಿ ಶಾಲೆಗಳದಾವೆ. ಸರ್ಕಾರಿ ಶಾಲೆಗಳಿಗೆ ಯಾರೂ ನೋಡೋಂಗಿಲ್ಲ. ಯಾವುದೋ ಒಬ್ಬ ಸಂಘ ಸಂಸ್ಥೆಗಳಿಂದ ಬಣ್ಣ ಸುಣ್ಣ ಹೊಡೆದು ಹೋಗ್ತಾರೆ ಪಾಪ ಅವರು ಸಂಗ್ರಹ ಮಾಡಿ. ಹಮೀದ್ ಮುಷರಫ್ ಅವರು ಆರಿಸಿ ಬಂದರೆ ಪ್ರಪ್ರಥಮವಾಗಿ ನಾ ಹೇಳ್ತೀನಿ ಅಂತಂದ್ರೆ, ಒಂದು ವಾರ್ಡಿಗೆ ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಿ, ಅದೇ ರೀತಿಯಾಗಿ ಒಂದು ವಾರ್ಡಿಗೆ ಒಂದು ಕ್ಲಿನಿಕನ್ನು ಬಡವರಿಗೋಸ್ಕರ ಮಾಡಿ, ಅದೇ ರೀತಿಯಾಗಿ ಗಣೇಶ ಉತ್ಸವನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಜೋರು ಗದ್ದಲಗಳಿಂದ ಭಾವೈಕ್ಯತೆಯಿಂದ ಮಾಡಿರಿ. ಈಗ ಗಣೇಶ ಉತ್ಸವ ಯಾಕೆ ತೊಗೊಂಡಪ್ಪ ಅಂದ್ರೆ ಪರ್ಮಿಷನ್ ಕೊಡ್ಸಂಗಿಲ್ಲ, ನಾ ಹಾಗೆ ಅವರು ಬಂದು ಟೆಂಟಿಗೆ ಕೊಟ್ಟು ಹೋಗ್ತಾರೆ ಪರ್ಮಿಷನ್ ಅಂತ ಹೇಳ್ತಾರೆ ನಗರ ಶಾಸಕರು. ನಾನು ಮೊನ್ನೆ ಹಿಂಗೆ ಹೋದಾಗ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಕೇಳಿದೆ, ಸರ್ ಧ್ವನಿವರ್ಧಕದ ಪರವಾನಗಿ ದುಡ್ಡು ಯಾರು ಕೊಟ್ಟಾರಿ? ಇಲ್ಲಿ ನಗರ ಶಾಸಕರದ್ದು PAಗಳು ಬಂದು ಕೊಟ್ಟಾರೆ. ಮತ್ತು ಕೊಟ್ಟಿರಲ್ಲ, ಇಲ್ಲಿ ಒಳ್ಳೇದು. ಹಾಗೆ ಯಾರೂ ಅಂಜಬಾರ್ದು. ಎಲ್ಲ ಗಜಾನನ ಮಂಡಳಿಗಳೇ ಒಂದು ವಿನಂತಿ ಮಾಡ್ತೀನಿ, ಅದು ಏನೋ ಅವರು ತುಂಬ್ತಿರ್ದಿರಲ್ಲ, KBದಾಗಿರ್ಬೋದು ಅಥವಾ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಈ ಮೈಕ್ ಧ್ವನಿವರ್ಧಕದ ಪರವಾನಗಿ ಶುಲ್ಕ, ನಾನು ಅಬ್ದುಲ್ ಹಮೀದ್ ಮುಷರಫ್ ಅವರಿಗೆ ಹೇಳಿದ್ದೀನಿ ಈಗಾಗಲೇ. ಸರ್ ನೀವು ಹೇಳಿಬಿಡ್ರಿ, ನೀವು ಎಸ್ ಅಂದ್ರೆ ಎಸ್, ಯಾಕಂದ್ರೆ ನೀವು 350ಕ್ಕಿಂತ ಹೆಚ್ಚಿಗೆ ಮಂಡಳಗಳನ್ನ ಮೇಂಟೈನ್ ಮಾಡಿದ್ದು ನಿಮ್ಗೆ ಗೊತ್ತಿದೆ, ಎಲ್ಲ ಹೇಳ್ಬಿಡ್ರಿ, ಅದನ್ನು ನಾನು ತುಂಬ್ತೀನಿ. ನಾನು ಎಲ್ಲಿ ತಾಕತ್ತದಲ್ಲ, ನಾನು ಶಾಸಕನಾಗಿ ಬಂದಮೇಲೆ ನಾನು ತುಂಬ್ತೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಇತ್ತೀಚೆಗೆ ಮುಂಚೆ ಡಾಕ್ಟರ್ ಮಕ್ಬೂಲ್ ಓವರ್ MLA ಇತ್ತು, ಅವಾಗಂತೂ ಹಿಂದೂ ಮುಸ್ಲಿಂ ಏನಾಗಿಲ್ಲ. ಅದಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇನ್ನೊಂದು ಹೇಳ್ತೀನಿ ರೀ, ನಮ್ಮ ಜನನೇ ಮಾತಾಡಿದ್ದಾರೆ ಹಿಂದೂ ಮಂದಿ. ಏನ್ರಿ ಮುಸಲ್ರು ಆರಿಸ್ ಬಂದ್ರು, ಮುಸಲ್ರಿಗೆ ಏನೂ ಮಾಡಲಾಗಿದಾರಲ್ಲ, ಹಿಂದೂಗಳು ಮಾಡ್ಕೊತ ಹೊಂಟಿದಾರಲ್ಲ, ಬರೀ ದೀಪಾವಳಿ ಆಚರಣೆ ಮಾಡಂತಾರ, ಅದು ಮಾಡಂತಾರ, ಯುಗಾದಿ ಮಾಡಂತಾರ, ಹಿಂಗಾದ್ರೆ ಹೆಂಗೆ ಅಂತೇಳಿ ಎಷ್ಟೋ ಮಂದಿ ನನಗೆ, ನಾನು ಧರ್ಮಗಳ ಬಗ್ಗೆ ಮಾತಾಡತ್ತಿಲ್ಲ, ಈ ಥರ ಸುರಕ್ಷಿತವಾಗಿತ್ತು, ಅವಾಗೇನೂ ಆಗಿಲ್ಲಲ್ಲ. ಇಷ್ಟೆಲ್ಲ ಮಾತಾಡೋರು, ನಾ ಒಂದು ಮಾತು ಕೇಳ್ತೀನಿ ನಗರ ಶಾಸಕರಿಗೆ, ಕೆಲವೊಂದು ಪೇಪರ್ ಕಟ್ಟಿಂಗ್ ಇದೆ, ನಾ ಆಮೇಲೆ ಹೇಳ್ತೀನಿ, ಎಲೆಕ್ಷನ್ ಮುಗ್ದಿನ ಸರ್. ಮಾಸ್ಟರ್ ಪ್ಲ್ಯಾನ್ ಇನ್ನೂವರೆಗೆ ಯಾಕೆ ಜಾರಿ ಆಗಿಲ್ಲ? ಹಾಂ, ಕೆಲವೊಂದು ಅಷ್ಟೇ ರೋಡ್ಗಳು ಅತಿಕ್ರಮಣ ಸಾಕಷ್ಟು ಕಡೆ ಇದೆ, ಅತಿಕ್ರಮಣ ಮಾಡ್ಬೋದಾಗಿತ್ತಲ್ಲ. ಯಾಕೆ ಸಾಪುರಕ್ಷಣೆ ಇತ್ತಲ್ರಿ? JM ರೋಡ್ಕಿಂತ ಅತಿ ಹೆಚ್ಚಿನ ಯಾವುದಿತ್ತಪ್ಪ ಅಂತಂದ್ರೆ ಅತಿಕ್ರಮಣ ಇದೆ. ಶಾಪುರಕ್ಷಿ ರೋಡ್ ಇತ್ತಲ್ರಿ, ಜೈಲಿಗೆ ಹೋಗೋದವ್ರು, ಅಲ್ಲಿ ತೆಗಿಬೇಕಾಗಿತ್ತು. ನೀವು ಮಾಸ್ಟರ್ ಪ್ಲ್ಯಾನ್ ಯಾಕೆ ಮಾಡಲಿಲ್ಲ? ಕೆಲವೊಂದು ಅಭಿವೃದ್ಧಿ ವಿಷಯಗಳು ಭಾಳ ಇದಾವೆ ಸರ್. ಈಗ ಕೈಗಾರಿಕಾ ತಂದಿದ್ದೀನಿ, ಅದನ್ನು ತಂದಿದ್ದೀನಿ, ಎಲ್ಲಿ ತಂದಿದ್ದೀರಿ ಸರ್ ಕೈಗಾರಿಕೆ? ಹಾಂ, ಎಲ್ಲ ಬಹಳ ಮಾತಾಡಲಿಕ್ಕೆ ಸಾಕಷ್ಟು ವಿಷಯಗಳಿದೆ ಸರ್. ಭಾಳ ಯಾಕಪ್ಪ ಅಂದ್ರೆ ಎಲ್ಲರ ಮನಸ್ಸು ಪರಿಸ್ಥಿತಿ ಏನು ಬದಲಾವಣೆ ಆಗಿದೆ ಅಂದ್ರೆ, ಅಬ್ದುಲ್ ಹಮೀದ್ ಮುಷರಫ್ ಅವರು ಒಂದು ಸೂಕ್ಷ್ಮ ವ್ಯಕ್ತಿ, ಸರಳ ವ್ಯಕ್ತಿ. ಅವರನ್ನು ಕೈ ಹಿಡಿದು ಮುನ್ನಡೆಸ್ಕೊಂಡು ಬಂದು MLA ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಸಿಗ್ತಾರೆ ಅನ್ನೋ ಮಾಮನ ಭಾವನೆಯಿಂದ ಈ ಬರುವ 10ನೇ ತಾರೀಕು ಓಟ್ ಹಾಕ್ತಾರೆ ಅಂತೇಳಿ ದೃಢ ವಿಶ್ವಾಸದಿಂದ ದೃಢ ಸಂಕಲ್ಪ ಮಾಡಿ ಬಂದು ಮತದಾನ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ ನಾನು. ಓಕೆ.